ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಅಲ್ಲಿ ಬರುವಂತಹ ಲೆಕ್ಕ ಪರಿಶೋಧನೆ ಆಡಿಟಿಂಗ್ ಸಬ್ಜೆಕ್ಟ್ ಮೇಲೆ ಬರುವಂತಹ ಥಿಯರಿ ಮುಖ್ಯ ಪ್ರಶ್ನೆಗಳು ಮತ್ತೆ ಕೇಸ್ ಸ್ಟಡಿ ಯಾವುದಿರುತ್ತೆ ಅನ್ನೋದನ್ನ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂನ ಪ್ರಶ್ನೆಗಳನ್ನ ನೋಡೋಣ. ಸೊ ಇವುಗಳಿಗೆ ಉತ್ತರ ಬೇಕಂದ್ರೆ ನಮ್ಮ ಪರಿಮಳ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡಿ ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಮೂಲಕ ವಾಟ್ಸ್ಆಪ್ ನಲ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಮ್ಮ ಪ್ಲೇಸ್ಟೋರ್ ನ ಡೌನ್ಲೋಡ್ ಮಾಡ್ಕೋಬಹುದು. ಪ್ಲೇಸ್ಟೋರ್ ನಲ್ಲಿ ಸಾಯಿ ಗುಡ್ ಕ್ಲಾಸಸ್ ಆಪ್ ಅಂತ ಇದೆ, ಅದರ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಸೊ ಲೆಕ್ಕ ಪರಿಶೋಧನೆಯಲ್ಲಿ ಮೊದಲನೇ ಯೂನಿಟ್ ಏನಿದೆ ಇಂಟ್ರೊಡಕ್ಷನ್ ಪರಿಚಯ ಇದೆ. ಸೊ ಅದರ ಮೇಲೆ ಕೇಳುವಂತಹ 2 ಮಾರ್ಕ್ಸ್ ಪ್ರಶ್ನೆಗಳು. ಫಸ್ಟ್ ಕ್ವಶನ್, ವಾಟ್ ಈಸ್ ಆಡಿಟಿಂಗ್? ಲೆಕ್ಕ ಪರಿಶೋಧನೆ ಎಂದರೇನು? ಸೆಕೆಂಡ್ ಕ್ವಶನ್, ಡಿಫೈನ್ ಆಡಿಟಿಂಗ್. ಲೆಕ್ಕ ಪರಿಶೋಧನೆಯನ್ನು ವ್ಯಾಖ್ಯಾನಿಸಿ. ಥರ್ಡ್ ಕ್ವಶನ್, ವಾಟ್ ಈಸ್ ಕಂಟಿನ್ಯೂಸ್ ಆಡಿಟಿಂಗ್? ನಿರಂತರ ಲೆಕ್ಕ ಪರಿಶೋಧನೆ ಎಂದರೇನು? ಫೋರ್ತ್ ಕ್ವಶನ್, ವಾಟ್ ಈಸ್ ಇಂಟರಿಮ್ ಆಡಿಟ್? ಮಧ್ಯಂತರ ಲೆಕ್ಕ ಪರಿಶೋಧನೆ ಎಂದರೇನು? ಫಿಫ್ತ್ ಕ್ವಶನ್, ವಾಟ್ ಈಸ್ ಫೈನಲ್ ಆಡಿಟ್? ಅಂತಿಮ ಲೆಕ್ಕ ಪರಿಶೋಧನೆ ಎಂದರೇನು? ಸಿಕ್ಸ್ತ್ ಕ್ವಶನ್, ವಾಟ್ ಈಸ್ ಫೈನಾನ್ಷಿಯಲ್ ಆಡಿಟಿಂಗ್? ಹಣಕಾಸು ಲೆಕ್ಕ ಪರಿಶೋಧನೆ ಎಂದರೇನು? ಸೆವೆಂತ್ ಕ್ವಶನ್, ವಾಟ್ ಈಸ್ ಕಾಸ್ಟ್ ಅಕೌಂಟಿಂಗ್ ಆಡಿಟ್? ವೆಚ್ಚ ಲೆಕ್ಕ ಪರಿಶೋಧನೆ ಎಂದರೇನು? ಫಸ್ಟ್ ಯೂನಿಟ್ ಮೇಲೆ ಬರುವಂತಹ 5 ಅಂಕದ ಪ್ರಶ್ನೆಗಳು ಫಾರ್ 5 ಮಾರ್ಕ್ಸ್ ಇನ್ ಫಸ್ಟ್ ಯೂನಿಟ್. ಎಕ್ಸ್ಪ್ಲೈನ್ ಫೀಚರ್ಸ್ ಆಫ್ ಆಡಿಟಿಂಗ್. ಲೆಕ್ಕ ಪರಿಶೋಧನೆಯ ಲಕ್ಷಣಗಳನ್ನು ವಿವರಿಸಿರಿ. ಎಕ್ಸ್ಪ್ಲೈನ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್. ಲೆಕ್ಕ ಪರಿಶೋಧನೆಯ ಮುಖ್ಯ ಉದ್ದೇಶಗಳನ್ನು ವಿವರಿಸಿರಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್. ಲೆಕ್ಕ ಬರೆಯುವುದು ಮತ್ತು ಲೆಕ್ಕ ಪರಿಶೋಧನೆ ನಡುವಿನ ವ್ಯತ್ಯಾಸ ತಿಳಿಸಿ. ಫೋರ್ತ್ ಕ್ವಶನ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಆಡಿಟ್. ಲೆಕ್ಕ ಪರಿಶೋಧನೆಯ ಪ್ರಕಾರಗಳನ್ನು ವಿಧಗಳನ್ನು ವಿವರಿಸಿರಿ. ಫಿಫ್ತ್ ಕ್ವಶನ್, ರೈಟ್ ಎ ಶಾರ್ಟ್ ನೋಟ್ ಆನ್ ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್. ಲೆಕ್ಕ ಪರಿಶೋಧಕನ ನೇಮಕಾತಿಯ ಕುರಿತು ಟಿಪ್ಪಣಿ ಬರೆಯಿರಿ. ಸಿಕ್ಸ್ತ್ ಕ್ವಶನ್, ಎಕ್ಸ್ಪ್ಲೇನ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಎನ್ ಆಡಿಟರ್. ಲೆಕ್ಕ ಪರಿಶೋಧಕನ ಜವಾಬ್ದಾರಿಗಳು ಅಥವಾ ಕರ್ತವ್ಯಗಳನ್ನು ಕುರಿತು ಬರೆಯಿರಿ. ಇನ್ನು 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಆಡಿಟಿಂಗ್. ಲೆಕ್ಕ ಪರಿಶೋಧನೆಯ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಕ್ವಾಲಿಫಿಕೇಶನ್ ಆಫ್ ಎನ್ ಆಡಿಟರ್. ಲೆಕ್ಕ ಪರಿಶೋಧಕರ ಅರ್ಹತೆಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ರೈಟ್ಸ್ ಆರ್ ಅಥಾರಿಟೀಸ್ ಆಫ್ ಎನ್ ಆಡಿಟರ್. ಲೆಕ್ಕ ಪರಿಶೋಧಕನ ಹಕ್ಕುಗಳು ಮತ್ತು ಅಧಿಕಾರಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಡ್ಯೂಟೀಸ್ ಆಫ್ ಎನ್ ಆಡಿಟರ್. ಲೆಕ್ಕ ಪರಿಶೋಧಕರ ಕರ್ತವ್ಯಗಳನ್ನು ವಿವರಿಸಿರಿ. ರೈಟ್ ಎ ಶಾರ್ಟ್ ನೋಟ್ ಆನ್ ಡಿಸ್ಮಿಸಲ್ ಆಫ್ ಆಡಿಟರ್. ಲೆಕ್ಕ ಪರಿಶೋಧಕನನ್ನು ವಜಾಗೊಳಿಸುವುದರ ಕುರಿತು ಟಿಪ್ಪಣಿ ಬರೆಯಿರಿ. ಎಕ್ಸ್ಪ್ಲೇನ್ ಪಾಯಿಂಟ್ಸ್ ಟು ಬಿ ಕನ್ಸಿಡರ್ಡ್ ಬೈ ಅನ್ ಆಡಿಟರ್ ವೈಲ್ ಕ್ಯಾರಿಂಗ್ ಆಡಿಟ್. ಲೆಕ್ಕ ಪರಿಶೋಧನೆ ನಡೆಸುವಾಗ ಲೆಕ್ಕ ಪರಿಶೋಧಕನು ಪರಿಗಣಿಸಬೇಕಾದ ಅಂಶಗಳನ್ನು ವಿವರಿಸಿರಿ. ಸೊ ಇವು 6 ಪ್ರಶ್ನೆಗಳೇನಿದೆ ಇವು 10 ಮಾರ್ಕ್ಸ್ಗೆ ಮತ್ತು 6 ಪ್ರಶ್ನೆಗಳೇನಿದೆ 5 ಅಂಕಕ್ಕೆ 1ನೇ ಚಾಪ್ಟರ್ ನಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇವಿಷ್ಟರಲ್ಲೇ ಪ್ರಶ್ನೆಗಳು ನಿಮಗೆ ಬರುತ್ತೆ. ಇನ್ನು 2ನೇ ಯೂನಿಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಸೊ ಮೊದಲನೇ ಪ್ರಶ್ನೆ 2 ಮಾರ್ಕ್ಸ್ಗೆ ಮತ್ತು 5 ಮಾರ್ಕ್ಸ್ಗೆ ಮತ್ತು 10 ಮಾರ್ಕ್ಸ್ಗೆ, ವಾಟ್ ಈಸ್ ಆಡಿಟ್ ಅಶ್ಯೂರೆನ್ಸ್? ಲೆಕ್ಕ ಪರಿಶೋಧನೆಯ ಭರವಸೆ ಎಂದರೇನು? ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಫಂಕ್ಷನ್ಸ್ ಆಫ್ ದ ಆಡಿಟಿಂಗ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ ಬೋರ್ಡ್. ಆಡಿಟಿಂಗ್ ಅಂಡ್ ಅಶ್ಯೂರೆನ್ಸ್ ಸ್ಟ್ಯಾಂಡರ್ಡ್ ಬೋರ್ಡ್ನ ಉದ್ದೇಶಗಳು ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಆಡಿಟ್ ಅಂಡ್ ಅಶ್ಯೂರೆನ್ಸ್. ಲೆಕ್ಕ ಪರಿಶೋಧನೆ ಮತ್ತು ಭರವಸೆ ನಡುವಿನ ವ್ಯತ್ಯಾಸ ವಿವರಿಸಿರಿ. ಸೊ ಈ 3 ಪ್ರಶ್ನೆ 2, 5, 10 ಅಂಕದ ಪ್ರಶ್ನೆ. ಸೊ ಇದರಲ್ಲಿ ಕೇವಲ ಒಂದು ಪ್ರಶ್ನೆ ಯಾವುದನ್ನು ಮಾತ್ರ ಯೂನಿಟ್ 2 ನಲ್ಲಿ ಕೇಳ್ತಾರೆ. ಸೊ ಯೂನಿಟ್ 2 ನಿಮಗೆ ಇಂಪಾರ್ಟೆಂಟ್ ಇರೋದಿಲ್ಲ. 3ನೇ ಯೂನಿಟ್ ಬಗ್ಗೆ ನೋಡೋಣ. ಆಂತರಿಕ ನಿಯಂತ್ರಣ ಮತ್ತು ಆಂತರಿಕ ಲೆಕ್ಕ ಪರಿಶೋಧನೆ. ಇಂಟರ್ನಲ್ ಆಡಿಟ್ ಅಂಡ್ ಇಂಟರ್ನಲ್ ರಿಪೋರ್ಟ್. ವಾಟ್ ಈಸ್ ಇಂಟರ್ನಲ್ ಕಂಟ್ರೋಲ್? ಆಂತರಿಕ ನಿಯಂತ್ರಣ ಎಂದರೇನು? ಡಿಫೈನ್ ಇಂಟರ್ನಲ್ ಕಂಟ್ರೋಲ್. ಆಂತರಿಕ ನಿಯಂತ್ರಣವನ್ನು ವ್ಯಾಖ್ಯಾನಿಸಿ. ವಾಟ್ ಈಸ್ ಡಾಕ್ಯುಮೆಂಟಿಂಗ್? ದಾಖಲೀಕರಣ ಎಂದರೇನು? ವಾಟ್ ಈಸ್ ಕ್ವೆಶ್ಚನರಿ ಟೆಕ್ನಿಕ್ ಆಫ್ ಇಂಟರ್ನಲ್ ಕಂಟ್ರೋಲ್? ಆಂತರಿಕ ನಿಯಂತ್ರಣದಲ್ಲಿ ಪ್ರಶ್ನಾವಳಿ ತಂತ್ರ ಎಂದರೇನು? ವಾಟ್ ಈಸ್ ಅಕೌಂಟಿಂಗ್ ರಿಸ್ಕ್? ಲೆಕ್ಕ ಪರಿಶೋಧಕನ ಅಪಾಯ ಎಂದರೇನು? ವಾಟ್ ಈಸ್ ಇಂಟರ್ನಲ್ ಆಡಿಟ್? ಆಂತರಿಕ ಲೆಕ್ಕ ಪರಿಶೋಧನೆ ಎಂದರೇನು? ಸೊ ಇವಿಷ್ಟು 2 ಅಂಕದ ಪ್ರಶ್ನೆಗಳು ನಿಮ್ಮ 2ನೇ ಯೂನಿಟ್ ನಲ್ಲಿ ಕೇಳುವಂತಹ ಪ್ರಶ್ನೆಗಳು. ಇನ್ನು 5 ಅಂಕಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್. ಆಂತರಿಕ ನಿಯಂತ್ರಣದ ಪ್ರಮುಖ ಅಂಶಗಳನ್ನು ವಿವರಿಸಿರಿ. 2ನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಇಂಟರ್ನಲ್ ಆಡಿಟ್ ಅಂಡ್ ಎಕ್ಸ್ಟರ್ನಲ್ ಆಡಿಟ್. ಆಂತರಿಕ ಲೆಕ್ಕ ಪರಿಶೋಧನೆ ಮತ್ತು ಬಾಹ್ಯ ಲೆಕ್ಕ ಪರಿಶೋಧನೆ ನಡುವಿನ ವ್ಯತ್ಯಾಸ ವಿವರಿಸಿರಿ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದ ಡಿಫರೆಂಟ್ ಸ್ಟೇಜಸ್ ಆಫ್ ವ್ಯಾಲಿಡೇಷನ್ ಆಫ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್. ಆಂತರಿಕ ನಿಯಂತ್ರಣ ವ್ಯವಸ್ಥೆಯ ಮೌಲ್ಯೀಕರಣದ ವಿವಿಧ ಹಂತಗಳನ್ನು ವಿವರಿಸಿರಿ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್? ಆಂತರಿಕ ನಿಯಂತ್ರಣದ ಉದ್ದೇಶಗಳು ಯಾವುವು? ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್. ಆಂತರಿಕ ನಿಯಂತ್ರಣದ ಲಕ್ಷಣಗಳನ್ನು ವಿವರಿಸಿರಿ. 10 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್
ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್, ಲಿಮಿಟೇಷನ್ ಆಫ್ ಇಂಟರ್ನಲ್ ರಿಕ್ರೂಟ್ಮೆಂಟ್. ಸೊ ಆಂತರಿಕ ನೇಮಕಾತಿಯ ಅನುಕೂಲತೆ, ಅನಾನುಕೂಲತೆ ಮತ್ತು ಇತಿಮಿತಿಗಳು ಯಾವುವು ವಿವರಿಸಿರಿ. ಎಕ್ಸ್ಪ್ಲೇನ್ ದ ನೇಚರ್ ಅಂಡ್ ಸ್ಕೋಪ್ ಆಫ್ ಇಂಟರ್ನಲ್ ಆಡಿಟ್ ರಿಕ್ವೈರ್ಮೆಂಟ್ಸ್. ಆಂತರಿಕ ಲೆಕ್ಕ ಪರಿಶೋಧನೆಯ ಸ್ವರೂಪ, ವ್ಯಾಪ್ತಿ ಮತ್ತು ಅವಶ್ಯಕತೆಗಳನ್ನು ವಿವರಿಸಿರಿ. ಇವೆರಡು ಪ್ರಶ್ನೆ 10 ಅಂಕಕ್ಕೆ ಸಂಬಂಧಪಟ್ಟಿವೆ. 5 ಪ್ರಶ್ನೆಗಳು 5 ಅಂಕಕ್ಕೆ ಸಂಬಂಧಪಟ್ಟಿದೆ. ಎರಡನೇ ಯೂನಿಟ್ನ ಇವಿಷ್ಟು ಪ್ರಶ್ನೆಗಳಲ್ಲಿ, ಮೂರನೇ ಯೂನಿಟ್ನಲ್ಲಿ ಇವಿಷ್ಟ ಪ್ರಶ್ನೆಗಳಲ್ಲಿ ಪ್ರಶ್ನೆ ಕೇಳ್ತಾರೆ. ಇನ್ನು 4ನೇ ಯೂನಿಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಸೊ ಮೊದಲೇದು 2 ಮಾರ್ಕ್ಸ್ಗೆ ಪುರಾವೆ ಪಾವತಿ, ವಾಟ್ ಈಸ್ ಓಚರ್. ಡಿಫೈನ್ ಓಚರ್, ಪುರಾವೆ ಪಾವತಿಯನ್ನು ವ್ಯಾಖ್ಯಾನಿಸಿ. ವಾಟ್ ಈಸ್ ಓಚರಿಂಗ್, ಪುರಾವೀಕರಣ ಎಂದರೇನು. ವಾಟ್ ಈಸ್ ಆಡಿಟ್ ರಿಸಿಪ್ಟ್, ಕೋರಿಕೆ ಪತ್ರ ಎಂದರೇನು. ವಾಟ್ ಈಸ್ ಕ್ಯಾಶ್ ಸೇಲ್, ನಗದು ಮಾರಾಟ ಎಂದರೇನು. ವಾಟ್ ಈಸ್ ಮನಿ ರಿಸೀವ್ಡ್ ಫ್ರಾಮ್ ಡೆಟಾರ್ಸ್, ಸಾಲಗಾರರಿಂದ ಪಡೆದ ಹಣ ಎಂದರೇನು. ವಾಟ್ ಈಸ್ ಕ್ರೆಡಿಟ್ ಸೇಲ್, ಕ್ರೆಡಿಟ್ ಮಾರಾಟ ಎಂದರೇನು. ವಾಟ್ ಈಸ್ ಕ್ಯಾಶ್ ಪರ್ಚೇಸ್, ನಗದು ಖರೀದಿ ಎಂದರೇನು. ವಾಟ್ ಈಸ್ ಕ್ರೆಡಿಟ್ ಪರ್ಚೇಸ್, ಕ್ರೆಡಿಟ್ ಖರೀದಿ ಅಂದ್ರೆ ಉದ್ದರಿ ಖರೀದಿ ಎಂದರೇನು. ವಾಟ್ ಈಸ್ ಮನಿ ಪೇಡ್ ಟು ಕ್ರೆಡಿಟಾರ್ಸ್, ಸಾಲಗಾರರಿಗೆ ಪಾವತಿಸಿದ ಹಣ ಅಂದರೇನು. ಸೊ ಇವಿಷ್ಟು 2 ಅಂಕದ ಪ್ರಶ್ನೆಗಳು 4ನೇ ಯೂನಿಟ್ನಲ್ಲಿ. 5 ಮತ್ತು 10 ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಎಕ್ಸ್ಪ್ಲೇನ್ ಇನ್ ಬ್ರೀಫ್ ಅಬೌಟ್ ಆಡಿಟ್ ಎವಿಡೆನ್ಸ್, ಲೆಕ್ಕ ಪರಿಶೋಧನಾ ಪುರಾವೆಯನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ. ಎಕ್ಸ್ಪ್ಲೇನ್ ದ ಮೆಥಡ್ಸ್ ಆಫ್ ಅಬ್ಟೈನಿಂಗ್ ಆಡಿಟ್ ಎವಿಡೆನ್ಸ್, ಲೆಕ್ಕ ಪರಿಶೋಧನೆಯ ಪುರಾವೆಯನ್ನು ಪಡೆಯುವ ವಿಧಾನಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಪಾಯಿಂಟ್ಸ್ ಟು ಬಿ ಅಬ್ಸರ್ವ್ಡ್ ಇನ್ ವೆರಿಫಿಕೇಶನ್ ಆಫ್ ಪ್ರೂಫ್ ಆಫ್ ಪೇಮೆಂಟ್, ಪಾವತಿ ಪುರಾವೆ ಪರಿಶೀಲನೆಯಲ್ಲಿ ಗಮನಿಸಬೇಕಾದ ಅಂಶಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರೂಫ್ ಆಫ್ ಪೇಮೆಂಟ್ ವೆರಿಫಿಕೇಶನ್, ಪಾವತಿ ಪುರಾವೆ ಪರಿಶೀಲನೆಯ ಉದ್ದೇಶಗಳನ್ನು ವಿವರಿಸಿರಿ. ರೈಟ್ ಎ ನೋಟ್ ಆನ್ ಕ್ಯಾಶ್ ಸೇಲ್, ನಗದು ಮಾರಾಟ ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ಕ್ಯಾಶ್ ಪರ್ಚೇಸ್, ನಗದು ಖರೀದಿ ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ಬಿಲ್ಸ್ ಪೇಮೆಂಟ್ ಆರ್ ಬಿಲ್ಸ್ ರಿಸೀವೇಬಲ್, ಹುಂಡಿಗಳ ಸಂದಾಯ ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ಮನಿ ರಿಸೀವ್ಡ್ ಫ್ರಾಮ್ ಡೆಟಾರ್ಸ್, ಸಾಲಗಾರರಿಂದ ಪಡೆದ ಹಣದ ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ಮನಿ ಪೇಡ್ ಟು ಕ್ರೆಡಿಟಾರ್ಸ್, ಸಾಹುಕಾರರಿಗೆ ಸಂದಾಯ ಮಾಡಿದ ಹಣ, ಪಾವತಿಸಿದ ಹಣದ ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ಡಿವಿಡೆಂಡ್ ರಿಸಿಪ್ಟ್, ಲಾಭಾಂಶ ಸ್ವೀಕಾರದ ಕುರಿತು ಟಿಪ್ಪಣಿ ಬರೆಯಿರಿ. ಸೊ ರೈಟ್ ಎ ನೋಟ್ ಆನ್ ವೇಜಸ್, ಕೂಲಿಯ ಬಟವಾಡೆ ಕುರಿತು ಟಿಪ್ಪಣಿ ಬರೆಯಿರಿ. ಸೊ ಇವಿಷ್ಟು ಪ್ರಶ್ನೆಗಳು 5 ಮತ್ತು 10 ಅಂಕಕ್ಕೆ ನಿಮಗೆ 4ನೇ ಯೂನಿಟ್ ನಲ್ಲಿ ಕೇಳುವಂತಹ ಪ್ರಶ್ನೆಗಳು. ಇನ್ನು 5ನೇ ಯೂನಿಟಿನ 2 ಮಾರ್ಕ್ಸ್ ನ ಪ್ರಶ್ನೆಗಳನ್ನ ನೋಡೋಣ. ವಾಟ್ ಈಸ್ ಅನ್ ಆಡಿಟ್ ರಿಪೋರ್ಟ್, ಲೆಕ್ಕ ಪರಿಶೋಧನೆಯ ವರದಿ ಎಂದರೇನು. ಡಿಫೈನ್ ಆಡಿಟ್ ರಿಪೋರ್ಟ್, ಲೆಕ್ಕ ಪರಿಶೋಧನೆಯ ವರದಿಯನ್ನು ವ್ಯಾಖ್ಯಾನಿಸಿರಿ. ವಾಟ್ ಈಸ್ ಆಡಿಟ್ ಕಮಿಟಿ, ಲೆಕ್ಕ ಪರಿಶೋಧನಾ ಸಮಿತಿ ಎಂದರೇನು. 5 ಅಂಕಕ್ಕೆ ಎಕ್ಸ್ಪ್ಲೇನ್ ದ ಎಲಿಮೆಂಟ್ಸ್ ಆಫ್ ಆಡಿಟ್ ರಿಪೋರ್ಟ್, ಲೆಕ್ಕ ಪರಿಶೋಧನಾ ವರದಿಯ ಮೂಲಾಂಶಗಳನ್ನು ವಿವರಿಸಿರಿ. ಸ್ಟೇಟ್ ಎಲಿಮೆಂಟ್ಸ್ ಟು ಬಿ ಕಂಟೈನ್ ಇನ್ ಅನ್ ಆಡಿಟ್ ರಿಪೋರ್ಟ್, ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಇರಬೇಕಾದ ಅಂಶಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಆಡಿಟ್ ರಿಪೋರ್ಟ್, ಲೆಕ್ಕ ಪರಿಶೋಧನಾ ವರದಿಯ ವಿಧಗಳನ್ನು ಅಥವಾ ಪ್ರಕಾರಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಅನ್ ಆಡಿಟ್ ರಿಪೋರ್ಟ್, ಲೆಕ್ಕ ಪರಿಶೋಧನಾ ವರದಿಯ ಲಕ್ಷಣಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ರಿಕ್ವೈರ್ಮೆಂಟ್ಸ್ ಆಫ್ ಅನ್ ಆಡಿಟ್ ರಿಪೋರ್ಟ್, ಲೆಕ್ಕ ಪರಿಶೋಧನಾ ವರದಿಯ ಅವಶ್ಯಕತೆಗಳನ್ನು ವಿವರಿಸಿರಿ. ಸೊ ಇವಿಷ್ಟು 5 ಅಂಕದ ಪ್ರಶ್ನೆಗಳು. ಇನ್ನು 10 ಅಂಕಕ್ಕೆ ಕೊನೆ ಚಾಪ್ಟರ್ ನಲ್ಲಿ ಎಕ್ಸ್ಪ್ಲೇನ್ ದ ನೇಚರ್ ಅಂಡ್ ಸ್ಕೋಪ್ ಇಂಪಾರ್ಟೆನ್ಸ್ ಆಫ್ ಅನ್ ಆಡಿಟ್ ರಿಪೋರ್ಟ್, ಲೆಕ್ಕ ಪರಿಶೋಧನಾ ವರದಿಯ ಸ್ವರೂಪ, ವ್ಯಾಪ್ತಿ ಮತ್ತು ಮಹತ್ವ ವಿವರಿಸಿರಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅನ್ ಆಡಿಟ್ ರಿಪೋರ್ಟ್ ಅಂಡ್ ಆಡಿಟ್ ಸರ್ಟಿಫಿಕೇಟ್, ಲೆಕ್ಕ ಪರಿಶೋಧನಾ ವರದಿ ಮತ್ತು ಲೆಕ್ಕ ಪರಿಶೋಧನೆಯ ಪ್ರಮಾಣ ಪತ್ರದ ನಡುವಿನ ವ್ಯತ್ಯಾಸ ವಿವರಿಸಿರಿ. ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಆಡಿಟ್ ಕಮಿಟಿ, ಲೆಕ್ಕ ಪರಿಶೋಧನಾ ಸಮಿತಿಯ ಕಾರ್ಯಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಅನ್ ಆಡಿಟ್ ಕಮಿಟಿ, ಲೆಕ್ಕ ಪರಿಶೋಧನಾ ಸಮಿತಿಯ ಉದ್ದೇಶಗಳನ್ನು ವಿವರಿಸಿರಿ. ಸೊ ಇವಿಷ್ಟು 10 ಅಂಕದ ಪ್ರಶ್ನೆಗಳು. ಇನ್ನು ಕೇಸ್ ಸ್ಟಡಿಗೆ ಯಾವುದನ್ನ ನೋಡ್ಕೋಬೇಕಂದ್ರೆ ವಾಟ್ ಟೈಪ್ ಆಫ್ ಆಡಿಟ್ ರಿಪೋರ್ಟ್ ಡು ಯು ಪ್ರೊವೈಡ್, ಯಾವ ವಿಧದ ಲೆಕ್ಕ ಪರಿಶೋಧನೆ ವರದಿಯನ್ನು ನೀಡುವಿರಿ. ಪ್ರಿಪೇರ್ ಎನ್ ಆಡಿಟ್ ರಿಪೋರ್ಟ್, ಲೆಕ್ಕ ಪರಿಶೋಧನೆ ನಮೂನೆಯನ್ನು ತಯಾರಿಸಿರಿ. ಸೊ ಇವಿಷ್ಟು ಏನಿದೆ 2 ಪ್ರಶ್ನೆಯನ್ನ ನಿಮ್ಗೆ ಕೇಸ್ ಸ್ಟಡಿಯಲ್ಲಿ ಕೇಳ್ತಾರೆ. ಅಂದ್ರೆ ಒಂದು ಸಿಚುವೇಶನ್ ಕೊಟ್ಟು ಅದಕ್ಕೆ ಎಂತಹ ಲೆಕ್ಕ ಪರಿಶೋಧನೆ ವರದಿಯನ್ನ ನೀವು ತಯಾರಿಸುತ್ತೀರಿ ಮತ್ತು ಅದರ ನಮೂನೆ, ಅದರ ಲೆಕ್ಕ ಪರಿಶೋಧನೆಯ ಒಂದು ಫಾರ್ಮೆಟ್ ಹಾಕಿ ನೀವು ಉತ್ತರವನ್ನ ಬರೀಬೇಕಾಗುತ್ತೆ. ಸೊ ಇವಿಷ್ಟು ನಿಮಗೆ ಥಿಯರಿ ಕ್ವಶನ್ಸ್, ಇದರಲ್ಲಿನೇ ನಿಮಗೆ ಪ್ರಶ್ನೆಗಳು ಬರುತ್ತೆ. ಸೊ ಇವುಗಳಿಗೆ ಕರೆಕ್ಟ್ ಯೂನಿವರ್ಸಿಟಿ ಕೀ ಆನ್ಸರ್ಸ್ ಬೇಕಂದ್ರೆ ನಮ್ಮ ಪರಿಮಳ ಪುಸ್ತಕವನ್ನ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಬಹುದು. ಪ್ಲೇಸ್ಟೋರ್ ನಲ್ಲಿ ನಮ್ಮ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕ್ಲಾಸ್ ನ ನೀವು ಜಾಯ್ನ್ ಆಗೋದ್ರ ಮೂಲಕ ಇವುಗಳ ವಿವರಣೆಯನ್ನ, ಉತ್ತರಗಳನ್ನ ಪಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.